ಕೋಳಿ ಹಸ ಎಲ್ಲ ಮೇಯಿಸಿದ್ರೆ ದುಡ್ಡು ಬರುತ್ತೆ ಅಷ್ಟೇ. ಆದರೆ ಇಲ್ಲಿ ಕೋಳಿ ಬಗ್ಗೆ ಹೇಳ್ತೀನಿ ನೋಡ್ರಿ. ಈ ಕೋಳಿಗಳು ಫಸ್ಟು ಎಲ್ಲ ತೊಗೊಂಬಂದಿತ್ತು ಅಲ್ಲಿ ಇಲ್ಲಿ ಒಂದೊಂದು ಜಾತಿವೆಲ್ಲ. ಆದರೆ ಈಗ ಕೊನೆಗೆ ಉಳಿದುಕೊಂಡಿರೋದು ಒಂದೇ ಜಾತಿ, ಇದು ನಾಟಿ ಕೋಳಿಗಳಷ್ಟೇ. ಯಾವ್ಯಾವ ಥರದವೆಲ್ಲ ಕೋಳಿ ತೊಗೊಂಬಂದಿದ್ರು ಅವೆಲ್ಲ ಉಳಿಲಿಲ್ಲ. ಏನೇನೋ ಅವೇ ಸತ್ತೋಗೋದು, ಮತ್ತು ಮುಂಗ್ಸಿ ಆ ಥರ ಎಲ್ಲ ಆಗೋಯ್ತು. ಆಮೇಲೆ ಹಸುಗಳಿಗೆ ನೋಡ್ರಿ, ಈಗ ಒಣಮೆ ಏನು ಹಾಕಿದ್ದಾರೆ. ಈ ಹಸುಗಳಿಗೆ ಮೇವು ಹಂಚಬೇಕು ಅಂದರೆ ಭಾಳ ಕಷ್ಟ ಆಗ್ಬಿಡ್ತೈತೆ. ಅದು ಸೀಮೆ ಹಸುಗಳಂತೂ ಇದೇನು ಸುಮ್ಮನೆ ಚಿಕ್ಕ ಪುಟ್ಟ ಅಂದರೆ ಕಮ್ಮಿ ತಿನ್ನಲ್ಲ ಹುಳನ್ನ. ಎಷ್ಟೊಂದು ತಿಂತವೆ ಅಂತಂದರೆ ಅದಕ್ಕೆ ಮೇಂಟೈನ್ ಮಾಡ್ಬೇಕಂದ್ರೆ ನೋಡ್ರಿ ಈ ಥರ ಬೆಳಿಲೇಬೇಕು. ಸೀಮೆ ಸೆಪ್ಪೆ ಬೆಳೆದಿಲ್ಲ ಅಂದ್ರೆ ಆಗಲ್ಲ. ಇಷ್ಟು ಬೆಳೆದ್ರೆ ನಿಜ, ಇಷ್ಟೇ ಹೈಟ್ ಏನಾದರೂ ಬೆಳೆದವರು ಮೇಂಟೈನ್ ಮಾಡೋಕ್ಕೆ ಹೋಗಿದ್ದಿದ್ರೆ ಅದು ಆಗ್ತಾನೆ ಇರಲಿಲ್ಲ. ಇಲ್ಲ ಇದು ತೋರಿಸಿ ನೋಡ್ರಿ, ಕಾಣಿಸ್ತೈತಲ್ಲ, ಇದೇನು ಕಬ್ಬಿನ ತೋಟ ಅಲ್ಲ, ಇದು ಸೀಮೆ ಸೆಪ್ಪೆನೆ. ಹೆಂಗೈತಲ್ವ, ಎಷ್ಟೆಷ್ಟು ಉದ್ದಕ್ಕೆ ಬೆಳೆದೈತೆ ನೋಡ್ರಿ. ಏನಿಲ್ಲ ಅಂದ್ರೂ ಒಂದು 9 ಅಡಿ ಅಷ್ಟು ಹೈಟ್ ಮೇಲೆ ಐತದು. ಇದನ್ನು ತಗೊಂಡೋಗಿ ಮತ್ತೆ ಹುಲ್ ಕಟ್ ಮಾಡೋ ಮಿಷಿನ್ಗೆ ಹಾಕಿ ಆಮೇಲೆ ತುಂಡು ಮಾಡಿ ಹಾಕ್ತಾರೆ. ಇಲ್ಲ ಅಂತಂದರೆ ಅಷ್ಟು ಹಸುಗಳನ್ನ ಮೇಯ್ಸಕ್ಕಂತೂ ನಿಜ ಆಗ್ತಿರಲಿಲ್ಲ. ಭಾಳ ತಾಪತ್ರಯ ಪಡಬೇಕಾಗಿತ್ತು. ನೋಡ್ರಿ, ನಾನು ಇಷ್ಟು ಇಟ್ಟಿದ್ದೀನಿ, ಅದು ಸೀಮೆ ಸೊಪ್ಪು ಇನ್ನೂ ಇಟ್ಟಿದೆ. ಆಮೇಲೆ ಬೆಳಿಗ್ಗೆ ಹೊತ್ತು ವಿಡಿಯೋ ಮಾಡೋಕೆ ಸೂರ್ಯ ಚೆನ್ನಾಗಿ ಕಾಣಿಸ್ತಾನೆ ನೋಡ್ರಿ. ಆದರೆ ಈ ಎಷ್ಟು ಚೆನ್ನಾಗಿ ಮೇಂಟೈನ್ ಮಾಡಿದ್ರೆ ಅಷ್ಟು ಚೆನ್ನಾಗಿ ದುಡ್ಡು ಬರುತ್ತೆ. ಯಾಕೆಂದರೆ ಹಾಲು ಕರೀತವೆ. ಹಾಲು ಕರೆದಷ್ಟು ದುಡ್ಡು ಬರುತ್ತೆ ಅಲ್ವಾ, ಎಲ್ಲದರಲ್ಲೂ ಅಷ್ಟೆ. ಎಷ್ಟು ಚೆನ್ನಾಗಿ ಮೇಂಟೈನ್ ಮಾಡಿದ್ರೆ ಅಷ್ಟು ಚೆನ್ನಾಗೇ ಇರುತ್ತೆ. ಎಲ್ಲ ಮೇಂಟೈನ್ ಮಾಡ್ಕೊಂಡು ಹೋದರೆ ಎಲ್ಲನೂ ಕರೆಕ್ಟಾಗಿ ಸಿಗುತ್ತೆ. ಏನು ಮಾಡಿದ್ರು ಅಷ್ಟೇ, ಅಡಿಕೆ ಗಿಡ ಇಟ್ಟರು ಅಷ್ಟೇ, ಬಾಳೆ ಗಿಡ ಇಟ್ಟರು ಅಷ್ಟೇ. ಅದಕ್ಕೇನು ಬೇಕೋ ಅದನ್ನು ಕೊಡ್ತಾಯಿದ್ರೆ ಸಾಕು. ಗಿಡಕ್ಕೆ ಹೇಳಬೇಕು ಅಂತಂದರೆ ಅದ್ರ ಪಾಡಿಗೆ ಬಿಟ್ಬಿಟ್ರೆ ಬೆಳ್ಕೊಳ್ಳುತ್ತೆ. ಹಂಗಂತ ಹೇಳಿ ಎಲ್ಲ ಹಂಗೆ ಮಾಡೋಕ್ಕಲ್ಲ. ಬಾಳೆ ಗಿಡ ಬೇಕಂದ್ರೆ ಅದ್ರ ಪಾಡಿಗೆ ಬಿಟ್ಟರೆ ಬೆಳ್ಕೊಳ್ಳುತ್ತೆ, ಅದಂತೂ ನಿಜ. ಆದರೆ ಅಡಿಕೆ ಗಿಡಕ್ಕೆ ಸ್ವಲ್ಪ ಏನಾದರೂ ಮಾಡಬೇಕಾಗುತ್ತೆ. ಕಳೆ ಕೀಳೋದು, ಅದಕ್ಕೆ ಗೊಬ್ಬರ ಹಾಕಬೇಕಾಗ ಅಂಥ ಅವಶ್ಯಕತೆ ಬರುತ್ತೆ. ನೋಡ್ರಿ, ಇಲ್ಲೆಲ್ಲ ಕಳೆ ಕಿತ್ತು ಎಲ್ಲ ಗುಂಡಿಗೆ ಹಾಕಿರೋದು. ಅದ್ರಾಗಿರೋದು ಅದಕ್ಕೆ ಆಗ್ತಾ ಇರೋದು. ಏನು ತಂದು ಹೊಸ್ದಾಗಿ ಏನೂ ಆಗ್ತಾಯಿಲ್ಲ. ಆ ದೊಡ್ಡದಲ್ಲೂ ಅಷ್ಟೇ ಸೇಮ್ ಇದೇ ಥರ ಮಾಡಾಕಿರೋದು. ಎಲ್ಲ ಗೊಬ್ಬರ ಅಂತ ಅಂದರೆ ಎಲ್ಲ ಉಳ್ಕಿತ್ತಿರೋದು ಅದಕ್ಕೆ ಹಾಕಿರೋದು ಅಷ್ಟೇ. ಏನಂತ ಅಂದರೆ ಇವಾಗ ಮಳೆಗಾಲ, ನೀರು ಅಂದರೆ ಮಳೆ ಬಂದಂಗೆಲ್ಲ ಇದೆಲ್ಲ ಕೊಳ್ತೋಗ್ಬಿಡುತ್ತೆ. ಮತ್ತು ಬೇಸಿಗೆ ಬರೋ ಅಷ್ಟೊತ್ತಿಗೆ ಈಗ ಕಾಣಿಸ್ತೈತಲ್ಲ, ಇದೆಲ್ಲ ಇದಿರೋದಿಲ್ಲ, ಎಲ್ಲ ಗೊಬ್ಬರ ಆಗೋಗ್ಬಿಟ್ಟಿರ್ತದೆ, ಕಾಣೆ ಆಗೋಗ್ಬಿಟ್ಟಿರ್ತದೆ, ಕೊಳ್ತೋಗ್ಬಿಡ್ತದೆ ಮಳೆ ಬಂದಂಗೆಲ್ಲ ಅಷ್ಟೇ. ನಾನು ಇದ್ರ ಬಗ್ಗೆ ಅಂದರೆ ಹಸುಗಳ ಬಗ್ಗೆ ಹೇಳಿದ್ದು, ಅದು ಮೇಂಟೈನ್ ಚೆನ್ನಾಗಿ ಮಾಡಿದ್ರೆ ಮಾತ್ರ
ಎಲ್ಲನೂ ಚೆನ್ನಾಗಿ ಬರುತ್ತೆ. ಅಲ್ಲಿ ನೋಡ್ರಿ ಹತ್ತಿ ಗಿಡದ ಬಗ್ಗೆನೂ ಒಂದು ವಿಡಿಯೋ ಮಾಡ್ತೀನಿ ನಾಳೆ. ಈಗ ಸದ್ಯಕ್ಕೆ ಇಷ್ಟೇ. ಹಸನ್ನು ಮೇಂಟೈನ್ ಮಾಡಬೇಕಂದ್ರೆ ಆ ಹಸಗಳಂತೂ ಎಲ್ಲ ಸೀಮೆ ಹಸುಗಳೇ. ಫಸ್ಟಿಗೆ ಅಂತಂದರೆ ಅವು ಎಲ್ಲ 80,000 90,000 ಹಂಗೆ ದುಡ್ಡು ಕೊಟ್ಟು ತಂದಿದ್ದು. ಅವು ಮೇಂಟೈನ್ ಮಾಡ್ಬೇಕಂದ್ರೆ ಅಷ್ಟು ಹುಲ್ಲು ಬೇಕಷ್ಟೆ. ಓಕೆ, ಇಲ್ಲಿವರೆಗೂ ನೋಡಿದ್ದಕ್ಕೆ ಥ್ಯಾಂಕ್ಸ್. ಬಾಯ್.